ಅವರಿಂದ ನಾವು ಮುಕ್ತರಾಗಬೇಕಂದ್ರೆ ನಮ್ಮ ಮನಸ್ಸನ್ನ ಕೇಂದ್ರೀಕೃತಕರಿಸಬೇಕು. ಮನಸ್ಸಿದ್ದರೆ ಹೌದು, ಮನಸ್ಸಿದ್ದರೆ ಮಾರ್ಗ. ಸೊ ನಮ್ಮ ಮನಸ್ಸು ಹೆಂಗೆ ಅಂದ್ರೆ, ಈಗಾಗಲೇ ಸರ್ ಹೇಳಿದ್ರು, ಇಲ್ಲಿದ್ರೆ ಇವಾಗ ಹೊನ್ನವಳ್ಳಿಯಿಂದ ತಿಪ್ಟೂರ್ಗೆ 2 ಸೆಕೆಂಡಲ್ಲಿ ಹೋಗುತ್ತೆ, ಅಲ್ಲಿಂದ ಇನ್ನೊಂದು ಆಫ್ರಿಕಾ ಕಂಟ್ರಿಗೆ ನಿಮಿಷದಲ್ಲಿ ಹೋಗುತ್ತೆ ಅಂತ. ಸೊ ಅದನ್ನ ನಾವು ಒಂದು ಕಡೆ ಕೇಂದ್ರೀಕೃತಕರಿಸ್ಬೇಕು ಅಂದ್ರೆ ಆ ಧ್ಯಾನ ನಮಗೆ ಬೇಕು, ಹೌದಲ್ವಾ? ಈಗ ಧ್ಯಾನ ಹೇಗಿರುತ್ತೆ ಅಂತ ಒಂದ್ಸರಿ ನೋಡೋಣವಾ? ಓಕೆ, ಸಿಟ್ ಕಂಫರ್ಟಬಲಿ, ಕುಳಿತುಕೊಳ್ಳಿ. ಯಾರು ಕಣ್ಣು ಮುಚ್ಚಬೇಡಿ, ಜಸ್ಟ್ ರಿಲ್ಯಾಕ್ಸ್. 1 ಮಿನಿಟ್ ರಿಲ್ಯಾಕ್ಸ್, ಕೂತ್ಕೊಳ್ಳಿ ಫಸ್ಟ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಧ್ಯಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ಮನಸ್ಸು ಎಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಕೂಡ ಯಶಸ್ಸನ್ನ ಕಾಣ್ತೀರ. ಸೊ ಆ ಯಶಸ್ಸು ಬೇಕಾದಲ್ಲಿ ಈ ಧ್ಯಾನ ನಮ್ಮ ಜೊತೆ ಇರುತ್ತೆ. ಈ ಧ್ಯಾನ ನಮ್ಮ ಜೊತೆ ಇದ್ದಾಗ ನಾವೇನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಸೊ ಸ್ವಾಮೀಜಿ ನಿಮಗೆ ಗೊತ್ತಿರ್ಬೋದು, ಅವರೆಂತ ಧ್ಯಾನ ಪಟು ಅಂತ. ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಈ ಧ್ಯಾನವನ್ನು ಅಳವಡಿಸಿಕೊಂಡು ತನ್ನ ಕೊನೆಯ ಜೀವನದುದ್ದಕ್ಕೂ ಕೂಡ ಧ್ಯಾನದಿಂದಲೇ ಎಲ್ಲವನ್ನು ಸಾಧನೆಗೈದಂಥ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲರೂ ಕೂಡ ಈ ಧ್ಯಾನವನ್ನು ಈಗ ಸವಿಯೋಣ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ. ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಬೇಕು. ಯಾವುದೇ ರೀತಿಯ ಆಲೋಚನೆ ಬೇಡ. ಆಲೋಚನಾ ರಹಿತವಾಗಿ ಮನಸ್ಸನ್ನ ಕೇಂದ್ರೀಕೃತಕರಿಸುತ್ತಾ ನಿಧಾನವಾಗಿ ಉಸಿರಾಟವನ್ನು ಗಮನಿಸುತ್ತಾ ಉಸಿರಾಟದೊಡನೆ ಜೊತೆಗೂಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರಾಟದ ಮೇಲೆ ಸಂಪೂರ್ಣ ಗಮನವಿರಲಿ. Cross your legs. ಸಂಗೀತದೊಂದಿಗೆ ನಿಮ್ಮ ಉಸಿರಾಟದ ಸಂಪರ್ಕವಿರಲಿ. Observe your natural breath. Be with your breath. Meditation is burn your mindfulness. ನಿಮ್ಮ ಮಾನಸಿಕ ಖಿನ್ನತೆಯನ್ನು ಕೊಲ್ಲಲು ಈ ಧ್ಯಾನ ಸಹಕರಿಸುತ್ತದೆ. Observe your natural breathing.
ಅಬ್ಸರ್ವ್ ಯುವರ್ ನ್ಯಾಚುರಲ್ ಬ್ರೀತ್. ಉಸಿರಾಟದ ಮೇಲೆ ಸಂಪೂರ್ಣ ಗಮನವಿರಲಿ. ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಯುವರ್ ಬ್ರೀತ್ ಈಸ್ ಯುವರ್ ಗುರು. ಉಸಿರಾಟವೇ ನಿಮ್ಮ ಗುರು, ಉಸಿರೇ ನಿಮ್ಮ ಗುರು. Be with your breath. Observe your natural breath. ಉಸಿರಾಟದ ಮೇಲೆ ಸಂಪೂರ್ಣ ಗಮನವಿರಲಿ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ನಿಧಾನವಾಗಿ ಕಣ್ಣನ್ನು ಮುಚ್ಚಿ. ಕಣ್ಣನ್ನು ಮುಚ್ಚಿ ನಿಧಾನವಾಗಿ. ಕ್ಲೋಸ್ ಯುವರ್ ಐಸ್ ಪ್ಲೀಸ್.